ಇವತ್ತು ಸದನವನ್ನ ಸರಿಯಾಗಿ ನಡೆಸೋಕೆ ಯೋಗ್ಯತೆ ಇಲ್ಲ ಅನ್ನೋದು ಪ್ರೂವ್ ಔಟ್ ಇದೆ. ಇವತ್ತು ಒಂದು ಆಡಳಿತ ಪಕ್ಷ ಸದನವನ್ನ ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡೋದು ಆಡಳಿತ ಪಕ್ಷದ ನೇರ ಜವಾಬ್ದಾರಿ. ಆದರೆ ಸರ್ಕಾರ ಇವತ್ತು ಒಬ್ಬ ನಾಗೇಂದ್ರಗೋಸ್ಕರ ಇಡೀ ದಲಿತ ಸಮುದಾಯವನ್ನ ಎದುರಾಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಈ ಹಣ ಲೂಟಿ ಮಾಡಿರೋದು, ಖಜಾನೆಯನ್ನ ಲೂಟಿ ಮಾಡಿರೋ ನಾಗೇಂದ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಇಡೀ ಸರ್ಕಾರ ಅವನ ಪರವಾಗಿ ನಿಂತಿದೆ ಅಂದ್ರೆ ಇಡೀ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಈ ಹಣವನ್ನ ಭಾಗ ಹಂಚ್ಕೊಂಡಿದ್ದಾರೆ, ಈ ಹಣವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವನ ಪರವಾಗಿ ನಿಂತಿರುವಂತದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರನ ಒಬ್ಬನಿಗೋಸ್ಕರ 224 ಶಾಸಕರ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಪ್ರಮುಖವಾದಂತ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಪಾರ್ಕ್ ಅಲ್ಲಿ 5% ಜಾಗವನ್ನ ಇವತ್ತು ಪ್ರೈವೇಟ್ಗೆ ಮಾರೋ ಅಂತದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ ಅನ್ನ ತಂದಿದ್ದಾರೆ. ಅಂದ್ರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ದು ಒಂದ್ ರೀತಿ ಡೆಲ್ಲಿ ತರ, ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನ ಪೊಲ್ಯೂಷನ್ ಮಾಡಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ ಸರ್ಕಾರಕ್ಕೆ? ಈ ಬಿಲ್ ತರಕ್ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನ ನೀವು ಎಲ್ಲಾ ಪಾರ್ಕ್ಗಳಲ್ಲಿ ಕೊಟ್ರೆ ನೀವು ಅದಾನಿನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳ್ಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. 65% ಕಮಿಷನ್ ಹೊಡಿತಾ ಇದೆ. ಇವತ್ತು ಎಲ್ಲ ಇಲಾಖೆಯಲ್ಲಿ 65%. ಈ ಬಿಲ್ಲುಗಳೆಲ್ಲ ತಂದಿದಾರಲ್ಲ, ಈ ಬಿಲ್ ಎಲ್ಲ ಚರ್ಚೆ ಆಗ್ಬೇಕಾಯ್ತು. ಇಡೀ ರಾಜ್ಯದ ಜನ ಇದರ ಪರ ವಿರೋಧ ಎಲ್ಲರೂ ಇದ್ದಾರೆ. ಇದು ಚರ್ಚೆ ಆಗಕ್ಕೆ ಅವಕಾಶ ಕೊಡದೆ ಏಕಾಏಕಿ ಬಿಲ್ ಪಾಸ್ ಮಾಡ್ತಾ ಇರೋದು ಸಂವಿಧಾನ ವಿರೋಧಿ. ನಾವು ಇವತ್ತು ತಯಾರಿದ್ದೀರಿ, ಬಿಲ್ ಬಗ್ಗೆ ಚರ್ಚೆ ಮಾಡಕ್ ಇವತ್ತು ತಯಾರಿದ್ದೀರಿ. ಅವಕಾಶ ಮಾಡಿಕೊಡಿ. ಒಬ್ಬ ನಾಗೇಂದ್ರಗೋಸ್ಕರ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಕಳೆದ 1 ವಾರಗಳ ಕಾಲ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಈ ದಲಿತರ ದಲಿತರ ಹಣವನ್ನ ಚರ್ಚೆ ಮಾಡಕ್ಕೆ ಬಿಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಾವು ಈಗಾಗಲೇ ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದ್ದೀನಿ, ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಸರ್ಕಾರ ಇನ್ನಾದ್ರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ತೆಗೆದುಕೊಂಡು ಬರದ ಬಗ್ಗೆ ನಮಗೆ ಚರ್ಚೆ ಮಾಡಕ್ಕೆ ಕೊಡಿ. ನೈಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಬಿಡದಿ ವಿಚಾರವಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಈ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮೇನ್ ಬರದ ವಿಚಾರವಾಗಿ ನಾವು ಚರ್ಚೆ ಮಾಡಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಿ. ಒಬ್ಬ ನಾಗೇಂದ್ರಗೋಸ್ಕರ ಇಡೀ ಸದನವನ್ನು ಹಾಳು ಮಾಡಬೇಡಿ ಕಾಂಗ್ರೆಸ್ ಅವರೇ. ಮುಂದಿನ ದಿನದಲ್ಲಿ ರಾಜ್ಯದ ಜನ ನಿಮ್ಮನಿಗೆ ಮನೆ ಕಳಿಸೋದು ಗ್ಯಾರಂಟಿ. ರಾಜ್ಯ ಜನ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮನೆ ಕಳಿಸ್ತಾರೆ. ನೀವು ಮಾಡ್ತಾ ಇರೋ ದ್ರೋಹ, ದಲಿತರು ನಿಮ್ಗೆ ಓಟ್ ಹಾಕಲ್ಲ. ನೆಕ್ಸ್ಟ್ ಯೋಚನೆ ಮಾಡಿ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಹಗಲು ರಾತ್ರಿ ಧರಣಿಯನ್ನ ಇವತ್ತಿಂದ ನಾವು ಪ್ರಾರಂಭ ಮಾಡಿದಿರಿ. ಈಗ ವೆಲ್ಲಲ್ಲಿ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.